ಒಂದು ಕಾಲದಲ್ಲಿ ನದಿಗಳು ಮತ್ತು ಪರ್ವತಗಳಿಂದ ಸುತ್ತುವರೆದಿದ್ದ ಒಂದು ಸುಂದರ ರಾಜ್ಯದಲ್ಲಿ ರಾಜ ಅರವಿಂದ ಮತ್ತು ರಾಣಿ ಮೀರಾ ಎಂಬ ದಂಪತಿ ಆಡಳಿತ ಮಾಡುತ್ತಿದ್ದರು. ರಾಜ ಅರವಿಂದ ಬಹಳ ಧೈರ್ಯಶಾಲಿ, ಅನೇಕ ಯುದ್ಧಗಳನ್ನು ಗೆದ್ದಿದ್ದ, ದೊಡ್ಡ ಅರಮನೆಗಳನ್ನು ಕಟ್ಟಿಸಿದ್ದ. ಆದರೆ ಜನರು ಅವನನ್ನು ಭಯಪಡುತ್ತಿದ್ದರು, ಪ್ರೀತಿಸುತ್ತಿರಲಿಲ್ಲ. ರಾಣಿ ಮೀರಾ ಮಾತ್ರ ಜನರಲ್ಲಿ ಬಹಳ ಪ್ರಿಯಳು. ಅವಳು ಸದಾ ಜನರ ನಡುವೆ ಹೋಗಿ ಅವರ ಸಮಸ್ಯೆಗಳನ್ನು ಕೇಳುತ್ತಿದ್ದಳು, ಬಡವರಿಗೆ ಸಹಾಯ ಮಾಡುತ್ತಿದ್ದಳು. ಅವಳಿಗೆ ನಂಬಿಕೆ ಇತ್ತು, ನಿಜವಾದ ಶಕ್ತಿ ಎಂದರೆ ಆಳ್ವಿಕೆ ಅಲ್ಲ, ಅರ್ಥಮಾಡಿಕೊಳ್ಳುವಿಕೆ. ಒಂದು ದಿನ ರಾಜ್ಯದಲ್ಲಿ ಭೀಕರ ಬರ ಬಂತು. ಬೆಳೆಗಳು ಒಣಗಿದವು, ನದಿಗಳು ಒಣಗಿ ಹೋದವು, ಜನರಿಗೆ ಊಟವೇ ಸಿಗಲಿಲ್ಲ. ರಾಜ ತನ್ನ ಮಂತ್ರಿಗಳನ್ನು ಕರೆಯಿಸಿ ಹೇಳಿದ, ತೆರಿಗೆ ಹೆಚ್ಚಿಸಿ, ಅರಮನೆಗಾಗಿ ಹೆಚ್ಚು ಧಾನ್ಯ ಸಂಗ್ರಹಿಸಿ. ಆದರೆ ರಾಣಿ ಮೀರಾ ಶಾಂತವಾಗಿ ಹೇಳಿದಳು, ನನ್ನ ರಾಜನೇ, ಜನರಿಗೆ ಈಗಾಗಲೇ ಆಹಾರವಿಲ್ಲ, ನಾವು ಇನ್ನೂ ತೆಗೆದುಕೊಂಡರೆ ಅವರು ಹೇಗೆ ಬದುಕುತ್ತಾರೆ? ರಾಜ ಕೋಪದಿಂದ ಹೇಳಿದ, ನಾನೇ ರಾಜ, ನನಗೆ ಗೊತ್ತು ಏನು ಮಾಡಬೇಕು. ಆ ರಾತ್ರಿ ರಾಣಿ ಮೀರಾ ಸಾಮಾನ್ಯ ಮಹಿಳೆಯಂತೆ ವೇಷ ಹಾಕಿಕೊಂಡು ಹಳ್ಳಿಗೆ ಹೋದಳು. ಅಲ್ಲಿ ಮಕ್ಕಳಿಗೆ ಊಟವಿಲ್ಲ, ರೈತರು ಹಸಿವಿನಿಂದ ಮಲಗಿರುವುದು ಕಂಡಳು. ಬೆಳಗ್ಗೆ ರಾಜನಿಗೆ ಎಲ್ಲವನ್ನೂ ತಿಳಿಸಿದಳು, ಆದರೂ ರಾಜ ಕೇಳಲಿಲ್ಲ. ಅಂತಿಮವಾಗಿ ರಾಣಿ ಕೇಳಿದಳು, ನನ್ನೊಡನೆ ಒಂದು ದಿನ ಜನರ ಮಧ್ಯೆ ನಡೆದು ಬನ್ನಿ. ಕಾವಲುಗಾರರಿಲ್ಲದೆ, ಇಷ್ಟವಿಲ್ಲದೆ ರಾಜ ಒಪ್ಪಿಕೊಂಡ. ಅಲ್ಲಿ ಕಂಡ ದೃಶ್ಯ ಅವನ ಜೀವನವನ್ನೇ ಬದಲಿಸಿತು. ಹಸಿದ ವೃದ್ಧರು, ಒಂದು ರೊಟ್ಟಿಯನ್ನು 4 ಮಕ್ಕಳಿಗೆ ಹಂಚುವ ತಾಯಿ, ಒಣಗಿದ ಹೊಲಗಳು. ಮೊದಲ ಬಾರಿಗೆ ರಾಜನಿಗೆ ಲಜ್ಜೆ ಆಯಿತು. ಆ ಸಂಜೆ ಅವನು ಜನರ ಮುಂದೆ ನಿಂತು ಹೇಳಿದ, ನಾನು ಆದೇಶಿಸುವ ರಾಜನಾಗಿದ್ದೆ, ಆದರೆ ಕೇಳುವುದನ್ನು ಕಲಿತಿರಲಿಲ್ಲ. ಇಂದಿನಿಂದ ನಾನು ಹೃದಯದಿಂದ ಆಳುತ್ತೇನೆ. ಅವನು ಧಾನ್ಯ ಡಾಮುಗಳನ್ನು ತೆರೆದ, ತೆರಿಗೆ ಕಡಿಮೆ ಮಾಡಿದ, ಹೊಸ ಬಾವಿಗಳನ್ನು ಕಟ್ಟಿಸಿದ. ನಿಧಾನವಾಗಿ ರಾಜ್ಯ ಮತ್ತೆ ಬದುಕು ಕಂಡಿತು. ಆ ದಿನದಿಂದ ರಾಜ ಅರವಿಂದ ಭಯ ಹುಟ್ಟಿಸುವವನಲ್ಲ, ಅವನು ಜನರ ಪ್ರೀತಿಯ ಕೇಳುವುದನ್ನು ಕಲಿತ ರಾಜ. ಮತ್ತು ರಾಣಿ ಮೀರಾ, ಅವಳು ಕತ್ತಿ ಎತ್ತದೆ ರಾಜ್ಯವನ್ನು ಉಳಿಸಿದ ರಾಣಿ. ಕಥೆಯ ನೀತಿ: ನಿಜವಾದ ನಾಯಕತ್ವ ಎಂದರೆ ಶಕ್ತಿಯಲ್ಲ, ಸಹಾನುಭೂತಿ.